ಬಿಜೆಪಿ ವಿರುದ್ಧ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆ ಆಗಿದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಈ ಹರಿಕಾರರಿಂದ ಈ ರೀತಿಯಾಗಿ ಹಿನ್ನಡೆ ಆಗಿರೋದು. ಅಡ್ಜಸ್ಟ್ಮೆಂಟ್ ರಾಜಕಾರಣದ ಹರಿಕಾರರು ಏನಿದ್ದಾರೆ ಅವರಿಂದಾನೇ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಉಂಟಾಗಿದ್ದು. ಪಕ್ಷಕ್ಕೆ ತೀವ್ರ ಹಿನ್ನಡೆ ಉಂಟಾಗುವುದಕ್ಕೆ ಕಾರಣನೇ ಇವರು ಸೋಲಿನ ಪರಾಮರ್ಶೆ ಮಾಡದಿರುವುದು ಪಕ್ಷದ ಅವನತಿಗೆ ಕಾರಣ. ಕಾರ್ಯಕರ್ತರ ಪಕ್ಷ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿ ಹೋಗಿದೆ. ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತನಾಡಿದವರ ಉಚ್ಚಾಟನೆ ಮಾಡದೆ ಪಕ್ಷದ ಬಲವರ್ಧನೆಗೆ ಟೊಂಕ ಕಟ್ಟಿ ಕೆಲಸ ಮಾಡಿದಂತ ನನ್ನ ಉಚ್ಚಾಟನೆ ಮಾಡಿದ್ದಾರೆ. ನನ್ನ ಉಚ್ಚಾಟನೆ ಪಕ್ಷದ ದ್ವಂದ್ವ ನೀತಿಗೆ ಹಿಡಿದ ಕೈಗನ್ನಡಿ ಆಗಿದೆ. ಸ್ವಯಂ ಘೋಷಿತ ಪೂಜ್ಯರಿಂದ ಪಕ್ಷ ಸಂಘಟನೆ ಆಗಿಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದೆ ಇದ್ರೆ ಪಕ್ಷ ಮಖಾಡೆ ಮಲ್ಗೋದ್ ಗ್ಯಾರಂಟಿ. ಕಾಟಾಚಾರಕ್ಕೆ ಸರ್ಕಾರದ ನೀತಿಗಳನ್ನ ಖಂಡಿಸಿ ಸಂಜೆ ಅವರ ಭೋಜನ ಕೂಟದಲ್ಲಿ ಭಾಗವಹಿಸುವವರು ಪಕ್ಷಕ್ಕೆ ಬೇಕಾಗಿಲ್ಲ. ಒಂದು ಸುದೀರ್ಘವಾದಂತಹ ಟ್ವೀಟ್ ಅನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಯತ್ನಾಳ್. ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇದ್ದಂತೆ ಎಕ್ಸ್ ಮೂಲಕ ಈ ರೀತಿ ತಮ್ಮ ಆಕ್ರೋಶ ಹೊರಹಾಕಿರೋದು. ನನ್ನದು ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಸೆಲ್ಫ್ ಲಾಸ್ಟ್ ಎಂಬ ತತ್ವದ ಅಡಿ ಕೆಲಸ ಮಾಡುವಂತ ನನ್ನ ನೀತಿಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ. ಇಲ್ಲಿ ಈಗ ಕುಟುಂಬ ರಾಜಕಾರಣನೇ ಮುಳುಗಿ ಹೋಗ್ಬಿಟ್ಟಿದೆ. ಈ ಪಕ್ಷದಲ್ಲಿ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಕುಟುಂಬ ರಾಜಕಾರಣ ಅನ್ನೋದೇ ಎದ್ದು ಕಾಣಿಸ್ತಾ ಇದೆ. ಸ್ವಯಂ ಘೋಷಿತವಾಗಿ ಯಾರಿಲ್ಲಿ ಕೆಲಸ ಮಾಡ್ತಿದಾರಲ್ಲ, ನಾನೇ ಈ ಪಕ್ಷಕ್ಕೆ ದೊಡ್ಡವನು, ನಾನೇ ಅಧ್ಯಕ್ಷ ಅಂತೇಳಿ ಅದು ನಡೆಯೋದಿಲ್ಲ. ಈ ರೀತಿಯಾಗಿ ಪಕ್ಷಕ್ಕೋಸ್ಕರ ಟೊಂಕ ಕಟ್ಟಿ ನಿಲ್ತು ಕೆಲಸ ಮಾಡಿದವನ್ನ ಏನು ಪಕ್ಷ ವಜಾ ಮಾಡಿದೆ, ಉಚ್ಚಾಟನೆ ಮಾಡಿದೆ, ಇದರಿಂದ ಪಕ್ಷ ಅವನತಿ ಆಗ್ತಾ ಹೋಗುತ್ತೆ. ಇದು ಪಕ್ಷದ ಒಂದು ರೀತಿಯಾಗಿ ದ್ವಂದ್ವ ನೀತಿಗೆ ಹಿಡಿದಿರುವಂಥ ಕೈಗನ್ನಡಿ ಆಗಿದೆ. ಸ್ವಯಂ ಘೋಷಿತ ಪೂಜ್ಯರೇನಿದ್ದಾರೆ ಅವರಿಂದ ಪಕ್ಷ ಸಂಘಟನೆ ಆಗಿಲ್ಲ. ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲಿಲ್ಲ ಅಂತ ಅಂದ್ರೆ ಪಕ್ಷ ಮಖಾಡೆ ಮಲ್ಗೋದಂತೂ ಗ್ಯಾರಂಟಿ ಅಂತ. ಕಾಟಾಚಾರಕ್ಕೆ ಸರ್ಕಾರದ ನೀತಿಗಳನ್ನ ಖಂಡಿಸ್ತಾರೆ, ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾರೆ. ಆದ್ರೆ ಕೊನೆಗೆ ಸಂಜೆ ಅಷ್ಟೊತ್ತಿಗೆ ಅವರ ಭೋಜನ ಕೂಟಗಳಲ್ಲಿನೇ ಹೋಗಿ ಭಾಗವಹಿಸ್ತಾರೆ. ಈ ರೀತಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಹೋದ್ರೆ ಬಿಜೆಪಿ ಉಳಿಯೋದಿಲ್ಲ, ಅವನತಿ ಆಗುತ್ತೆ. ಈ ರೀತಿ ದ್ವಂದ್ವ ನೀತಿಗೆ ಹಿಡಿದಂಥ ಕೈಗನ್ನಡಿ ನನ್ನ ಉಚ್ಚಾಟನೆನೇ ನೋಡಿ ಅಂತೇಳಿ ಒಂದು ಸುದೀರ್ಘವಾದಂಥ ಪೋಸ್ಟ್ನ ಎಕ್ಸ್ ಖಾತೆಯಲ್ಲಿ ಯತ್ನಾಳ್ ಅವರು ಮಾಡಿರೋದು. ಅವ್ರಿಗೆ ಸಾಕಷ್ಟು ಆಕ್ರೋಶ ಇದ್ದೇ ಇದೆ. ಅವರು ಯಾವಾಗಲೂ ಹೇಳ್ತಾ ಇದ್ರು, ನಾನು ಪಕ್ಷ ವಿರೋಧಿ ಅಲ್ಲ, ಬಿಜೆಪಿ ವಿರೋಧಿ ಅಲ್ಲ. ಪ್ರತಿ ಬಾರಿನೂ ನಾನು ಖಂಡಿಸ್ತಾ ಇರುವಂಥದ್ದು ವಿಜಯೇಂದ್ರ ಅವರ ಧೋರಣೆಯನ್ನ, ಕುಟುಂಬ ರಾಜಕಾರಣವನ್ನ ನಾನು ಒಪ್ತಾ ಇಲ್ಲ ಅಷ್ಟೇ, ಅವರ ನಾಯಕತ್ವವನ್ನ ನಮ್ಗೆ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ಈ ರೀತಿಯಾಗಿ ಭಿನ್ನರ ಬಳಗವನ್ನ ಕಟ್ಕೊಂಡು ಸಭೆಗಳ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ರು. ವಕ್ಫ್ ಹೋರಾಟಕ್ಕೆ ಮುಂದಾಗಿದ್ರು. ಬಾಂಗ್ಲಾದೇಶದಿಂದ ಬಂದಿರುವಂಥ ಅಕ್ರಮ ನುಸುಳುಕೋರರನ್ನ ಹೊರಹಾಕ್ತೀವಿ ಅಂತ ಹೋರಾಟ ಮಾಡೋದಕ್ಕೆ ಹೊರಟಿದ್ರು. ಆದ್ರೀಗ ನಿನ್ನೆ ಆದಂಥ ಮೇಜರ್ ಡೆವಲಪ್ಮೆಂಟ್ ಏನಂದ್ರೆ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಬಿಜೆಪಿಯಿಂದ ಹೊರ ಹಾಕಲಾಗಿದೆ ಅಥವಾ ಉಚ್ಚಾಟನೆ ಮಾಡಲಾಗಿದೆ. ಇದು ಈಗ ಅರ್ಗಿಸ್ಕೊಳ್ಳೋದಕ್ಕೆ ಆಗದೆ ಇರುವಂಥ ತುತ್ತು ಯತ್ನಾಳ್ ಅವರಿಗೆ. ಹಾಗಾಗಿನೇ ಈ ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನನ್ನ ನೀತಿ ಏನಪ್ಪಾ ಅಂದ್ರೆ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಸೆಲ್ಫ್ ಲಾಸ್ಟ್ ಅನ್ನುವಂಥ ತತ್ವ ಅದು. ಆ ತತ್ವದಡಿನೇ ನಾನು ಕೆಲಸ ಮಾಡ್ತಾ ಇರೋದು. ಈ ಒಂದು ನೀತಿಯಲ್ಲಿ ತತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಈಗಲೂ ಕೂಡ ನಾನು ಪಕ್ಷದ ವಿರುದ್ಧ ಇಲ್ಲ. ಬಟ್ ಪಕ್ಷ ಈಗ ಯಾವ ರೀತಿಯಾಗಿ ಮುಳುಗಿ ಹೋಗಿದೆ ಅಂದ್ರೆ ಕುಟುಂಬ ರಾಜಕಾರಣದಲ್ಲಿ ಮುಳುಗಿ ಹೋಗಿದೆ. ಈ ರೀತಿಯಾಗಿ ಪಕ್ಷಕ್ಕೋಸ್ಕರ ಪಕ್ಷ ಸಂಘಟನೆಗೋಸ್ಕರ ದುಡಿದವರಿಗೆ ಬೆಲೆ ಇಲ್ಲ ಅಂತ ಅಂದ್ರೆ ಇದು ಅವನತಿ ಆಗುತ್ತೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ.